ಓಕೆ, ಪೊಲೀಸ್ ಮ್ಯಾಜಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಜೊತೆ ಇದ್ದಾರೆ ನಂದೀಶ್ ಯಾವ ರೀತಿ ಧ್ವನಿ ಅನುಕರಣೆಯನ್ನು ಮಾಡಿದರು ಅನ್ನೋದನ್ನು ನೀವು ಕೂಡ ನೋಡಿದ್ರಿ. ಹಾಗೆಯೇ ಅವರಿಗೊಂದು ಆಸೆ ಏನು ಅಂತಂದರೆ ಟ್ರಾಫಿಕ್ ಪೊಲೀಸ್ ಆಗಿದ್ದುಕೊಂಡು ಯಾವ ರೀತಿ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು, ತಮ್ಮ ಬಳಿ ಒಂದು ಧ್ವನಿ ಇದೆ, ಮಿಮಿಕ್ರಿ ಮಾಡುವಂಥ ತಾಕತ್ತಿದೆ. ಒಂದು ವೇಳೆ ಅಂಥ ಅವಕಾಶ ಸಿಕ್ಕಿದರೆ, ಈಗ ಕೆಲವರಿಗೆ ಅಫೆನ್ಸ್ ಮಾಡ್ತಾರೆ, ಕೆಲವರು ಟ್ರಾಫಿಕಲ್ಲಿ ಹೋಗುವಂಥವರು ಹಳ್ಳಿಗಳಿಂದ ಬಂದಿರ್ತಾರೆ ಬೆಂಗಳೂರಿಗೆ, ಅವರಿಗೆಲ್ಲ ಭಾಳ ಸಮಸ್ಯೆ ಆಗುತ್ತೆ ಟ್ರಾಫಿಕ್ನಲ್ಲಿ. ಅಂಥ ಸಂದರ್ಭದಲ್ಲಿ ನೀವು ಯಾವೆಲ್ಲ ನಟರ ಧ್ವನಿಯನ್ನು ಇಟ್ಕೊಂಡು ಅದಕ್ಕೊಂದು ಅವೇರ್ನೆಸ್ ಕ್ರಿಯೇಟ್ ಮಾಡ್ತೀರಿ? ಅದೇ ಸರ್, ಅದೇ ಒಂದು ಝಲಕ್ ಇದೆ ಸರ್, ತುಂಬ ಚೆನ್ನಾಗಿದೆ ಅದು. ಓಕೆ, ಸೊ ಅದನ್ನೊಂದು ಸ್ಟೋರಿ ಮಾಡಿದ್ದೀನಿ. ಸೊ ಹಳ್ಳಿಯಿಂದ ಒಬ್ಬ ಮುಗ್ಧ ಏನು ಗೊತ್ತಿಲ್ಲದವನು ಏನೋ ಒಂದು ಕಾರ್ ತೊಗೊಂಡಿರ್ತಾನೆ. ಅವನು ಬೆಂಗಳೂರಿಗೆ ಬಂದಾಗ ಯಾವ್ಯಾವ ಥರ ಟ್ರಾಫಿಕಲ್ಲಿ ಸಮಸ್ಯೆನಲ್ಲಿ ಅವನು ಸಮಸ್ಯೆ ಆಗುತ್ತೆ, ಅವನಿಗೆ ಯಾವ್ಯಾವ ಥರದ ಟ್ರಾಫಿಕ್ನವರಿಂದ ಫೈನ್ಗಳನ್ನು ಕಟ್ತಾರೆ ಅನ್ನೋ ಒಂದು ಝಲಕನ್ನು ತಮ್ಮ ಮುಂದೆ ಇಡ್ತಾ ಇದ್ದೀವಿ ಸರ್. ಧೀರೇಂದ್ರ ಗೋಪಾಲ್ ಅವರು ಹಳ್ಳಿಯಿಂದ ಬರ್ತಾರೆ. ಸೊ ಹಳ್ಳಿಯಿಂದ ಬಂದಾಗ ಅವರು ಏನೇನು ಸಮಸ್ಯೆಯನ್ನು ಅನುಭವಿಸಿದ್ರು ಸಿಟಿನಲ್ಲಿ, ಬೆಂಗಳೂರು ಸಿಟಿನಲ್ಲಿ. ಸೊ ಅವ್ರು ತುಮಕೂರಿಂದ ಬರ್ತಾ ಇದ್ದಾರೆ, ದೊಡ್ಡ ಫ್ಲೈಓವರು. ಆ ಫ್ಲೈಓವರ್ ಕಾಣ್ತಿದ್ದಣ್ಣ ದೊಡ್ಡದು 8ನೇ ಮೈಲಿಂದ 10 ಥರ ಮೇಲ್ಗಡೆ ಅವ್ರು ಸ್ಟಾರ್ಟ್ ಮಾಡ್ತಾರೆ. ಎಲ್ಲ ಶಿವ ಇದು ಎಷ್ಟು ದೊಡ್ಡದಾಗೈತಲ್ಲ ಫ್ಲೈಓವರು, ಎಲ್ಲ ನಾನು ಬೆಂಗಳೂರು ನೋಡೋಕ್ಕೆ ಭಾಳ ಆನಂದ ಆಯ್ತದೆ ಕಣ್ಣ. ಎಂಥ ದೊಡ್ಡ ಬಿಲ್ಡಿಂಗು ಬಿಡೋ ಶಿವನೇ ಅಂತ ಫ್ಲೈಓವರ್ ಹತ್ತು ಕೆಳಗಡೆ ಇಳಿದ್ನ. ಆ CMT ಸಿಗ್ನಲ್ ಅಂತ ಬರ್ತೈತಣ್ಣ, ಅಲ್ಲಿ ನಮ್ಮ SN ಪುರ ಟ್ರಾಫಿಕ್ನವ್ರು ರಪ್ ಅಂತ ಸ್ಟಾಪ್ ಮಾಡಿರ್ಕಣ್ಣ. ಡೋರ್ ತೆಗೆದು ನೋಡಿ ಹೇಳ್ತಾರೆ, ಇದ್ಯಾಕೆ ನೀವು ಸೀಟ್ ಬೆಲ್ಟ್ ಹಾಕಿಲ್ಲ, ಕಟ್ಟಿ 100 ರೂಪಾಯಿ ಅಂದ್ರು ಕಣಣ್ಣ. ಅಲ್ಲಿ 100 ರೂಪಾಯಿ ಕಟ್ಟಿನ ಹಂಗೆ ಸೀದಾ ಮುಂದೆ ಬಂದೆ ಕಣಣ್ಣ. ಬರ್ತಾ SN ಪುರ ಸರ್ಕಲ್ಲಿಗೆ ಬಂದೆ ಕಣಣ್ಣ. ನನಗೆ ಸಾಕಾಗೋಯ್ತು, ಯಾಕೆಂದರೆ ನನಗೆ ಮುಂಚೆನೇ ಶುಗರ್ ಪೇಷೆಂಟು, ನನಗಿದು ಮಾಡಬೇಕಾಯ್ತು ಯೂರಿನ್ ಪಾಸು. ಏನು ಮಾಡ್ತೀಯ, ಸಡನ್ನಾಗಿ ಗಾಡಿ ನಿಲ್ಲಿಸ್ಬಿಟ್ಟು ಹೋಗಿ ಯೂರಿನ್ ಪಾಸ್ ಮಾಡ್ಕೊಂಬರೋದ್ರಾಗೆ ತಟ್ಟಂತ ಪ್ರತ್ಯಕ್ಷ ಆಗಿಬಿಟ್ಟಿದ್ರು ಕಣಣ್ಣ ಟ್ರಾಫಿಕ್ ಪೊಲೀಸರು. ಏನಣ್ಣ ನಿಮಗೆ ಸಮಸ್ಯೆ ಅಂದೆ. ಅಯ್ಯ ನೀನು ಮನೆ ಕಾಯೋಗಾಗ ಕಟ್ಟು 100 ರೂಪಾಯಿ ನೋ ಪಾರ್ಕಿಂಗ್ ಅಂದ್ರು. ತಲೆ ಎತ್ತು ನೋಡ್ತೀನಿ ಕಣಣ್ಣ, ಅಲ್ಲಿ ದೊಡ್ಡದೊಂದು ನೋ ಪಾರ್ಕಿಂಗ್ ಬೋರ್ಡ್ ಐತೆ, ಅಲ್ಲೂ ಕಟ್ಟಿನ 100 ರೂಪಾಯಿ. ಸೀದಾ ಗಾಡಿ ಎತ್ಕೊಂಡು ನಮ್ಮ ಮಾವು ಕೊಡಿಸಿದ್ದು ಅಂಬಾಸಡ್ರು ಡಕೋಟಾ ಓಡಿಸ್ಕೊಂಡು ಹಂಗೆ ಬಂದೆ ಕಣ್ಣಣ್ಣ. ರಾತ್ರಿ ಸುಮಾರು 9 ಗಂಟೆ ಆಗಿತ್ತು. ಬೇಡ ಸುದ್ದಿ, ನನಗೆ ಪರಮಾತ್ಮ ಹೆಗಲೇರಂಗೆ ಆಗ್ಬಿಟ್ಟಿದ್ದ. ಯಾಕೆಂದ್ರೆ ಈ ಕಬ್ಬನ್ ಪಾರ್ಕ್ನಾಗ ನೋಡಿದ್ದು, MG ರೋಡಾಗ ನೋಡಿದ್ದು, ಭಾಳ ಎಣ್ಣೆಗೆ ಓಡಾಡ್ತಾ ಇದ್ವು ಕಣಣ್ಣ. ಭಾಳ ಸಂತೋಷ ಆಯ್ತಾಯಿತ್ತು. ಹಂಗೆ ಒಂದು 90 ಏರಿಸ್ಕಣ್ಣ ಅಂತ ಪಬ್ ಒಳಗೆ ನುಗ್ಗಿನ, ಅಲ್ಲಿ 90 ಏರಿಸ್ಕೊಂಡು ತಿರ್ಗಿ ಅಂಬಾಸೆಡ್ರು ಕಾರ್ ಓಡಿಸ್ಕೊಂಡ್ ಬರ್ತಾ ಇದ್ದೆ ಕಣ್ಣಣ್ಣ. ಸಡನ್ನಾಗಿ ಸ್ಟಾಪ್ ಮಾಡಿರು ಕಣ್ಣಣ್ಣ ಟ್ರಾಫಿಕ್ ಪೊಲೀಸರು. ಏನಣ್ಣ ಅಂತ ಕೇಳಿದೆ. ಸಡನ್ನಾಗಿ ಯಾವುದೋ ಒಂದು ಬಾಯಿಗೆ ಒಂದು ಮಿಷಿನ್ ಇಕ್ಕಿರು ಕಣ್ಣಣ್ಣ, ಓಸಿರು ತೆಗಿಯಣ್ಣ ಅಂತ ಹೇಳ್ಬಿಟ್ಟು ಬರ್ದ್ರು. ಏನೋ ಇಷ್ಟುದ್ದು ತೆಗೆದು ಕೊಟ್ರಣ್ಣ ಕಣ್ಣಣ್ಣ. ಅದೇನೋ ಇಂಟರ್ನೆಟ್ಟಾಗಿ ಬರ್ತೈತೆ ಅಂತೆಲ್ಲ ಇತ್ತೀಚೆಗೆ ನಮ್ಮ ಸಲೀಂ ಸಾಹೇಬ್ರು ಮಾಡಿಸ್ಬಿಟ್ಟವ್ರೆ ಹೊಸ್ತಾಗಿ. ಇಷ್ಟುದ್ದ ಬರುತ್ತೆ, ಹಿಂಗೆ ಒತ್ತಿರಿ ಸಾಕು ಕಣ್ಣಣ್ಣ, ಅದು ನೆಟ್ವರ್ಕಾಗಿ ಹೊರಟೋಯ್ತೈತೆ. ಕಟ್ಟಿ ಇದನ್ನ ಅಂದರು. ತಗೊಂಡೋಗಿ ಕೋಲ್ಟಿಗೆ ಕಟ್ಟಿ ಫೈನ್ ಕಟ್ಟಿ 2,500 ರೂಪಾಯಿ ಫೈನ್ ಕಟ್ಟಿದೆ ಕಣ್ಣಣ್ಣ. ಆಯಿತು, ಬೇಡ ಟ್ರಾಫಿಕ್ನವ್ರು ಸವಾಸ, ಯಾಕೆಂದ್ರೆ ಬೆಂಗಳೂರಿನಾಗ ಇರೋದಂತ ನನಗೇನಣ್ಣ ಗೊತ್ತು, ಕುಡಿಬಾರ್ದು ಅಂತ ಕುಡಿದ್ಬಿಟ್ಟೆ ಬಂದ್ಬಿಟ್ಟೆ. ಇದೇನ್ರಿ ಸಾವುಕಾರ ಹಿಂಗಂತ ಇದ್ದೀರಾ, ಇನ್ನೇನು ಸಮಸ್ಯೆ ಆಗ್ಲಿಲ್ವಾ? ಆಯ್ತು ಕಣ್ಲ ಬೇಕು ನನ್ನ ಮಗನೇ, ಇನ್ನೂ ಸಮಸ್ಯೆ ಏನಾಯ್ತು ಗೊತ್ತಿಲ್ಲ. ಸಡನ್ನಾಗಿ ನಾನು ಅಂಬಾಸಡ್ರು ಕಾರ್ ತಾಮ ನಿಲ್ಸ್ಕಣ್ಣ, ಸಡನ್ನಾಗಿ ಸಿಗ್ನಲ್ ಜಂಪ್ ಮಾಡಿದೆ ಕಣ್ಲ. ಅವ್ನು ಯಾರೋ ಪೊಲೀಸ್ನವ್ರು ನಿಂತಿದ್ರು, ಟ್ರಾಫಿಕ್ ಪೊಲೀಸ್ನವರು ಪಟ್ ಅಂತ ತಕೊಂಡ್ರು ಕಣ್ಣಣ್ಣ ಫೋಟೋನ. ನಾನು ಹಿಂದಿರುಗಿ ನೋಡ್ತೀನಿ, ಇಳ್ತೋ ಕೇಳಿದೆ, ಯಾಕಣ್ಣ ನಾನು ಫೋಟೋ ತಕ್ಕಂತಿದ್ಯಾ, ನನ್ನ ಕಾರ್ ಅಷ್ಟು ಚೆನ್ನಾಗೈತೇನ ಅಣ್ಣ ಅಂದೆ. ರೀ ಹೋಗ್ರಿ 100 ರೂಪಾಯಿ ಮನೆಗೆ ಬತ್ತೈತೆ ಕಟ್ಕೊಂಡಿವ್ರಿ ಅಂದ್ರು ಕಣ್ಣಣ್ಣ. ತಡಿ ಇದೆ ಸವಾಸ ಬೇಡ ಅಂತ ನಾನು ಈಗ ಬಂದೆ ಕಣ್ಣ ಹಳ್ಳಿಗೆ. ಸಾವುಕಾರ ಕರೆಕ್ಟಾಗಿ ಹೇಳಿದ್ರಿ, ಬೆಂಗಳೂರಿನಾಗೆ ಹುಷಾರಾಗಿ ಓಡಿಸ್ಬೇಕು, ಇಲ್ಲಾಂದರೆ ಟ್ರಾಫಿಕ್ ಪೊಲೀಸ್ನವ್ರು ಫೈನ್ ಹಾಕ್ತಾರೆ. ಇಲ್ಲಾಂದರೆ 2 ಸತಿಗೆ 3 ಸತಿಗೆ ಏನಾನ ಜಾಸ್ತಿ ನೀನೇನಾದ್ರೂ ಅಫೆನ್ಸ್ ಮಾಡಿದ್ರೆ DL ಕ್ಯಾನ್ಸಲ್ ಮಾಡ್ತಾರೆ ಕಣ್ಣ. ನಾವು ಮಾರೇಮು ಡೆಸ್ಕೋ. ಓಕೆ, ಇದು ನಂದೀಶ್ ಅವರು ಯಾವ ರೀತಿ ಒಂದು ಅನುಕರಣೆಯನ್ನು ಮಾಡಿಕೊಟ್ರು. ಆ ಮೂಲಕ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಒಂದು ಧ್ವನಿ ಅನುಕರಣೆ ಮೂಲಕ ಬೆಳಕು ಕೂಡ ಚೆಲ್ಲಿದ್ರು. ಯಾಕಂತಂದರೆ ಜನಸಾಮಾನ್ಯರು ಟ್ರಾಫಿಕ್ ಜಂಪ್ಗಳನ್ನು ಮಾಡಬಾರ್ದು, ಅಫೆನ್ಸ್ ಆಗುತ್ತೆ, ಪೊಲೀಸರ ಜೊತೆ ಯಾವ ರೀತಿ ಸಹಕರಿಸಬೇಕು ಅನ್ನೋಂಥದ್ದು ಕೂಡ ತಮ್ಮ ವೃತ್ತಿ ಜೀವನ ಏನಿದೆ, ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ಪೊಲೀಸ್ ಪೇದೆಯಾಗಿ ಯಶವಂತಪುರದಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂಥ ನಂದೀಶ್ ಅವರು ಮ್ಯಾಜಿಕ್ ಮುಖಾಂತರ, ಮ್ಯಾಜಿಕ್ ಇನ್ನೂ ಕೂಡ ಮಾಡೋದು ತುಂಬ ಇತ್ತು, ಆದರೆ ನಾವು ಆ ಒಂದು ವರದಿಯಲ್ಲಿ ಕೂಡ ನಿಮಗೆ ತೋರಿಸಿದ್ವಿ. ಆದರೆ ಅದರ ಜೊತೆಗೆ ಆ ಒಂದು ಮಿಮಿಕ್ರಿಯನ್ನು, ಅವರಿಗೆ ಒಲಿದಿರುವಂತಹ ಒಂದು ಕಲೆಯನ್ನು ಯಾವ ರೀತಿ ಯಾರು ಕೂಡ ಒಂದು ಅಫೆನ್ಸ್ ಮಾಡಬಾರ್ದು, ಆ ಮೂಲಕ
ಅವರು ಅದೊಂದು ಟ್ರಾಫಿಕ್ ಜಂಪ್ ಆದರೆ ಎಷ್ಟು ಫೈನ್ ಆಗುತ್ತೆ, ನೋ ಪಾರ್ಕಿಂಗಲ್ಲಿ ಗಾಡಿ ನಿಲ್ಲಿಸಿದ್ರೆ ಎಷ್ಟು ಫೈನ್ ಆಗುತ್ತೆ, ಕುಡಿದು ಗಾಡಿ ಓಡಿಸಿದ್ರೆ ಎಷ್ಟು ಫೈನ್ ಆಗುತ್ತೆ, ಇವೆಲ್ಲವನ್ನು ಕೂಡ ಧೀರೇಂದ್ರ ಗೋಪಾಲ್ ಹಾಗೂ ಟೆನಿಸ್ ಕೃಷ್ಣ ಇವರ ವಾಯ್ಸಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸಿದರು. ಥ್ಯಾಂಕ್ ಯು ವೆರಿ ಮಚ್ ನಂದೀಶ್. ಇನ್ನೊಂದು ಸಲ ಖಂಡಿತವಾಗಲೂ ಬಹಳ ದೀರ್ಘಕಾಲ ನಿಮ್ಮ ಜೊತೆ ಒಂದು ಕಾರ್ಯಕ್ರಮವನ್ನು ನಡೆಸೋಣ, ಯಾಕಂತಂದರೆ ನಮ್ಮ ವೀಕ್ಷಕರು ಕೂಡ ಅದನ್ನು ಅಪೇಕ್ಷೆ ಪಟ್ಟಿರ್ತಾರೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕಾಗಿ ಧನ್ಯವಾದಗಳು ನಂದೀಶ್. ಸರ್ ನಮಸ್ಕಾರ ಸರ್. ಇನ್ನೊಂದೇ ಒಂದು ನಾನು ಜೋಕನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸರ್. ಓಕೆ, ಸೊ ಟ್ರಾಫಿಕ್ಕಲ್ಲಿ ಒಬ್ಬ ನಮ್ಮ ಧೀರೇಂದ್ರ ಗೋಪಾಲಿ ಅಂದ್ಕೊಳ್ಳಿ, ನಿಂತ್ಕೊಂಡಿರ್ತಾರೆ, ಡ್ಯೂಟಿ ಮಾಡ್ತಾ ಇರ್ತಾರೆ. ದಿನನಿತ್ಯ ಒಬ್ಬ ಬರ್ತಾನೆ, ಅಲ್ಲಿ ಗಾಡಿ ನಿಲ್ಲಿಸ್ತಾನೆ, ಸ್ಮೈಲ್ ಮಾಡ್ತಾ ಇರ್ತಾನೆ ಖುಷಿಯಾಗಿ. ಇದೇ ನಿತ್ಯ ಒಂದು 4-5 ದಿವಸ ಇದೇ ಥರ ಮಾಡ್ತಿದ್ದಾಗಂತ ನಮ್ಮ ಧೀರೇಂದ್ರ ಗೋಪಾಲ್ ಅವ್ರು ಕೇಳ್ತಾರೆ ಹೋಗಿ, ಗುರುವೇ ಯಾಕಪ್ಪ ನಗ್ತಾ ಇದೆಯಾ ನೀನು? ದಿನ ಬತ್ತೀಯ ನಮ್ಮ ಕೆಂಪು ಸಿಗ್ನಲ್ ಬತ್ತಿದ ತಕ್ಷಣ ನಿಲ್ಸ್ಕೊಂಡು ನಗ್ತಾ ಇರ್ತೀಯ, ಇದ್ರ ರಹಸ್ಯ ಏನಾದರೂ ಹೇಳ್ಬಾರ್ದ ಗುರುವೇ ಅಂತ. ಅವರು ಟೆನ್ನಿಸ್ ಕೃಷ್ಣ ಅವರು, ಇದೇನಣ್ಣ ಇದು ಹಿಂಗಂತ ಇದ್ದೀರಾ, ನಿಮ್ಗೆ ಇಷ್ಟು ಗೊತ್ತಿಲ್ವೇನಣ್ಣ? ಇತ್ತೀಚೆಗೆ ಟ್ರಾಫಿಕ್ ಪೊಲೀಸ್ನವ್ರ ಹತ್ರ ಕ್ಯಾಮ್ರಾ ಇರ್ತೈತಾ, ಸ್ಮೈಲ್ ಮಾಡ್ತಾ ಇದ್ದೀನಿ ಕಣ್ಣಣ್ಣ, ಫೋಟೋ ತಗೊಳ್ಳಿ ಅಂತಾವು. ಓಕೆ, ಇದು ನಂದೀಶ್ ಅವರ ಒಂದು ಧ್ವನಿ ಅನುಕರಣೆ. ಆ ಮೂಲಕ ನಿಮ್ಮನ್ನು ಯಾವ ರೀತಿ ನಗಿಸಿದ್ದಾರೆ ಅದು ಕೂಡ ನೀವು ಭಾಳ ಇಷ್ಟಪಟ್ಟಿರ್ತೀರಿ ಕಾರ್ಯಕ್ರಮವನ್ನು. ಹಾಗೆಯೇ ನಂದೀಶ್ ಅವರು ಈ ಒಂದು ಕಲೆ ಮುಖಾಂತರ ಇನ್ನಷ್ಟು ಹೆಚ್ಚಿನ ಖ್ಯಾತಿಯನ್ನು ಗಳಿಸಲಿ, ಅವರು ಹೆಸರು ಇನ್ನಷ್ಟು ಹೆಸರು ಮಾಡಲಿ, ಹಾಗೆಯೇ ತಮ್ಮ ವೃತ್ತಿ ಜೀವನದಲ್ಲಿ ಕೂಡ ದೊಡ್ಡ ದೊಡ್ಡ ಹುದ್ದೆಗೆ ಇರಲಿ ಅಂತೇಳಿ ಆಶಿಸ್ತಾ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ, ಕ್ಷಣ ಕ್ಷಣದ ಸುದ್ದಿಗಾಗಿ ಸುವರ್ಣ ನ್ಯೂಸ್ 24/7 ನೋಡ್ತಾ ಇರಿ.